ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಂತ ಆರೋಪ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಂಡಿದೆ. ನವೀನ್ ಗೌಡ, ಚೇತನ್ ಗೌಡ, ಶ್ಯಾಮ್ಗೆ ಮತ್ತೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಳ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ವಿಡಿಯೋ ಹಂಚಿಕೆದಾರರು ಅಂತ ನವೀನ್ ಗೌಡ, ಚೇತನ್ ಗೌಡ, ಶ್ಯಾಮ್ನನ್ನ ಕರೆಯಲಾಗ್ತಾ ಇತ್ತು. ಇವ್ರ ಮೇಲೆ ಆರೋಪ ಇದೆ. ತನಿಖೆಗೆ ಒಳಪಡಿಸಲಾಗಿದೆ. ಬೆಳಗ್ಗೆಯಿಂದ ಫುಲ್ ಡ್ರಿಲ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನವೀನ್ ಗೌಡ, ಚೇತನ್ ಗೌಡಗೆ ಎಸ್ಐಟಿಯಿಂದ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎರಡೆರಡು ಬಾರಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ದಾರೆ ಎಸ್ಐಟಿ ತಂಡ. ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆಯನ್ನ ಮಾಡಿದಂತ ಒಂದು ಆರೋಪ ಇವರ ಮೇಲಿದೆ. ನಿನ್ನೆ ಇವರನ್ನ ಕೋರ್ಟ್ನಲ್ಲೇ ಬಂಧಿಸಲಾಗಿತ್ತು. ಅದಾದ್ಮೇಲೆ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಎರಡೆರಡು ಬಾರಿ ಇವರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದೆ. ಈ ತನಿಖೆಯಲ್ಲಿ ವಿಡಿಯೋ ಮಾಡಿಕೊಂಡಿದ್ದು ಎಷ್ಟು ತಪ್ಪೋ, ವಿಡಿಯೋ ಶೇರ್ ಮಾಡಿದ್ದು, ವೈರಲ್ ಮಾಡಿದ್ದು ಅಷ್ಟೇ ತಪ್ಪು. ಅವರಿಗೂ ಅಂಥದ್ದೇ ಶಿಕ್ಷೆ ಆಗಬೇಕು, ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರ. ಇವ್ರ ಮೇಲೆ ಇವರು ವಿಡಿಯೋ ವೈರಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆ. ಆ ನಿಟ್ಟಿನಲ್ಲಿ ಇವರನ್ನ ತನಿಖೆಗೆ ಒಳಪಡಿಸಲಾಗಿದೆ. ತನಿಖೆಗೆ ಸಹಕಾರ ನೀಡಿರಲಿಲ್ಲ, ನೋಟಿಸ್ ಕೊಟ್ಟಿದ್ರು ಕೂಡ ಬಂದಿರಲಿಲ್ಲ. ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ನಿನ್ನೆ ಕೋರ್ಟ್ನಲ್ಲೇ ಇವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಇದೀಗ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿದೆ. ಅದು ಎರಡೆರಡು ಬಾರಿ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಇವರ ಮನೆಗೆ ತೆರಳಿ ಸ್ಥಳ ಮಹಜರು ಇದು ಕೂಡ ಮಾಡುವಂಥ ಪ್ರೊಸೀಜರ್ ಕೂಡ ಇತ್ತು. ಸೊ ಈ ಪ್ರಕರಣದಲ್ಲಿ ಇವ್ರ ಜೊತೆಗೆ ಇನ್ನೂ ಯಾರೆಲ್ಲ ಇದ್ದಾರೆ, ಇವರ ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ವಿಡಿಯೋ ವೈರಲ್ ಮಾಡಿದ್ದೇ ಆಗಿದ್ದಲ್ಲಿ ಇವರಿಗೆಲ್ಲಿಂದ ವಿಡಿಯೋ ಸಿಕ್ತು, ಯಾರು ಕೊಟ್ಟರು, ಹೇಗೆ ಕೊಟ್ಟರು, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಪ್ರಕರಣದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಇದೆ. ಈ ನವೀನ್ ಗೌಡ ಎಂಬಾತ ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ವಿಡಿಯೋ ವೈರಲ್ ಆಗೋದಕ್ಕಿಂತ ಮುಂಚಿತವಾಗಿ ವಿಡಿಯೋ ಇದೆ ಅನ್ನುವಂಥ ಅರ್ಥದಲ್ಲಿ ಬರೆದುಕೊಂಡಿದ್ದ. ಯಾವಾಗ ಈ ತನಿಖೆ ಎಸ್ಐಟಿಗೆ ಹೋಯಿತೋ ಆ ನಂತರ ತಕ್ಷಣಕ್ಕೆ ಹಾಕಿಕೊಂಡಿದ್ದಂಥ ಸ್ಟೇಟಸನ್ನು ಡಿಲೀಟ್ ಮಾಡಿದ್ದ. ಆನಂತರ ಈತ ಎಸ್ಕೇಪ್ ಆಗಿದ್ದ, ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಇದೀಗ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಹತ್ವದ ವಿಚಾರ, ಮಹತ್ವದ ಮಾಹಿತಿ, ದಾಖಲೆಗಳಿಗೇನಾದರೂ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೆ. ಇನ್ಯೂರು ಯಾರ್ಯಾರ ಹೆಸರು ಹೇಳ್ತಾರೆ? ಯಾಕಂದರೆ ಈ ಇಡೀ ಪ್ರಕರಣದ A1 ಆರೋಪಿ, ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಕೂಡ ನಾಡಿದ್ದು ವಾಪಸ್ ಬರ್ತೀನಿ ಅಂತ ಹೇಳ್ಕೊಂಡು ವಿಡಿಯೋವನ್ನು ಮಾಡಿದ್ದಾನೆ. ಸೊ ಒಂದು ಕಡೆಯಲ್ಲಿ ಆತ ವಾಪಸ್ ಬರ್ತಾ ಇರೋದು, ಇನ್ನೊಂದು ಕಡೆಯಲ್ಲಿ ವಿಡಿಯೋ ವೈರಲ್ ಮಾಡಿದವರು ಅಂತ ಆರೋಪ ಹೊತ್ತಿರುವಂಥವ್ರನ್ನ ವಶಕ್ಕೆ ಪಡ್ಕೊಂಡಿರೋದು. ಸಾಕಷ್ಟು ಕುತೂಹಲಕ್ಕೆ ಈ ಪ್ರಕರಣ ಕಾರಣವಾಗ್ತಾ ಇದೆ. ಸೊ ನವೀನ್ ಗೌಡ, ಹಾಗೆಯೇ ಚೇತನ್ ಗೌಡ ಮತ್ತು ಶ್ಯಾಮ್, ಇವರು ಮೂರೂ ಜನರಿಗೆ ನಿರಂತರವಾಗಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಈ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಯಾರ್ದಾದ್ರೂ ಹೆಸರು ಹೇಳಿದ್ದಾರಾ ಅಥವಾ ವಿಚಾರಣೆಗೆ ಸಹಕರಿಸಿದ್ದಾರಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇನ್ನು ಸಾಮಾನ್ಯವಾಗಿ ಈ ರೀತಿಯಾಗಿ ಯಾರನ್ನೇ ಬಂಧಿಸಿದ್ರು ಅವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಅದು ನಾರ್ಮಲ್ ಆಗಿರುವಂಥ ಪ್ರೊಸೀಜರ್. ಅವ್ರಿಗೇನು ಹೈ ಬಿ ಪಿ ಇದೆಯೋ, ಲೋ ಬಿ ಪಿ ಇದೆಯೋ, ಎದೆ ನೋವೇನಾದ್ರು ಕಾಣಿಸ್ಕೊಳ್ತಾ ಇದೆಯೋ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯೋ, ಅದೆಲ್ಲದ್ರ ಬಗ್ಗೆ ಕೂಡ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗುತ್ತೆ. ಆದರೆ ಇವ್ರುಗಳಿಗೆ ಎರಡೆರಡು ಬಾರಿ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ದಿನದಿಂದಲೂ ಇದ್ದಂಥ ಆರೋಪ ಇವ್ರುಗಳನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇಲ್ಲ ಅಂತ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗಿತ್ತು. ಫೈನಲಿ ಇವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸ್ಥಳ ಮಹಜರು ಅಥವಾ ಮೇನ್ ಲೀಡ್ ಅಂತ ಏನಾದರೂ ಸಿಕ್ಕಿದೆಯಾ? ಎರಡೆರಡು ಬಾರಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಕಾರಣ ಏನಾದರೂ ಇದೆಯಾ? ನಿತಿ, ಈಗಾಗಲೇ ಹಾಸನದಲ್ಲಿ ಇಬ್ಬರು ಆರೋಪಿಗಳು ನವೀನ್ ಗೌಡ ಮತ್ತೆ ಚೇತನ್ ಗೌಡ ಏನಿದ್ದಾನೆ, ನಂತರದಲ್ಲಿ ಇನ್ನೊಬ್ರು ಅವರ ಜೊತೆಯಲ್ಲಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಈಗ 3 ಜನ SIT ಬಂಧಿಸಿರುವಂಥದ್ದು. ನಿನ್ನೆ ಸಂಜೆ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗಿತ್ತು. ನಂತರದಲ್ಲಿ ಮತ್ತೆ ಅವರ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡುವಂಥದ್ದು. ಯಾಕಂತಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ತರದ ಆಯಾಮಗಳಲ್ಲೂ ಕೂಡ ಅವ್ರನ್ನ ತನಿಖೆ ಮಾಡಬೇಕಾಗುತ್ತೆ. ಸಾಕಷ್ಟು ಪ್ರಶ್ನೆಗಳನ್ನ ಕೂಡ SIT ಅವರು ಮಾಡಲೇಬೇಕಾಗುತ್ತೆ. ನಂತರದಲ್ಲಿ ನ್ಯಾಯಾಂಗ ಬಂಧನ ಅಂದ್ರೆ ಕೋರ್ಟ್ಗೆ ಹಾಜರುಪಡಿಸುವುದಕ್ಕಿಂತ
ಮುಂಚೆ ಅವ್ರನ್ನ ಮತ್ತೆ ಇನ್ನೊಂದ್ಸಲ ಕೂಡ ಆರೋಗ್ಯ ತಪಾಸಣೆ ಮಾಡಬೇಕಾಗುತ್ತೆ. ಹಾಗಾಗಿ 2 ಬಾರಿ ಅವ್ರನ್ನ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿರುವಂಥದ್ದು. ಆರೋಗ್ಯ ತಪಾಸಣೆ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ನಂತರದಲ್ಲಿ ಮತ್ತಷ್ಟು ವಿಚಾರಣೆಗೆ ಕಸ್ಟಡಿಗೆ SIT ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಹೆಚ್ಚಿರುವಂಥದ್ದು. ಯಾಕಂತಂದ್ರೆ ನವೀನ್ ಗೌಡ ಮತ್ತೆ ಚೇತನ್ ಗೌಡ ಇಬ್ರು ಕೂಡ ಈ ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಎದುರಿಸ್ತಾ ಇದ್ರು. ಜೊತೆಗೆ ಒಂದಿಷ್ಟು ಆಕ್ರೋಶ ಕೂಡ ಅವರ ಮೇಲೆ ಕೇಳಿಬಂದಿತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ. ಅದರಲ್ಲೂ ಮಹಿಳಾ ಸಂಘಟನೆಯವರಿರ್ಬೋದು, ದಲಿತ ಪರ ಸಂಘಟನೆಯವರಿರ್ಬೋದು, ಸಾಕಷ್ಟು ಸಂಘಟನೆಗಳು ಈ ಯಾರು ಪೆನ್ ಡ್ರೈವ್ ಹಂಚಿದ್ದಾರೆ ಅವರನ್ನ ಯಾಕೆ ಅರೆಸ್ಟ್ ಮಾಡ್ತಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಈಗ SIT ಒಬ್ಬೊಬ್ಬರನ್ನಾಗಿ ಕೂಡ ಬಂಧನಕ್ಕೆ ಒಳಪಡಿಸ್ತಾ ಇರುವಂಥದ್ದು, ವಿಚಾರಣೆ ಮಾಡ್ತಾ ಇರುವಂಥದ್ದು. ದೇವರಾಜಗೌಡ ಆಯಿತು, ಪ್ರೀತಮ್ ಗೌಡ ಬೆಂಬಲಿಗರಾಯಿತು, ಮತ್ತೆ ಈಗ ಚೇತನ್ ಗೌಡ ಮತ್ತೆ ನವೀನ್ ಗೌಡ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸ್ ಬಂಧಿಸಿರುವಂಥದ್ದು. ಇವತ್ತು ಸಂಜೆ ಒಳಗೆ ಅಂದ್ರೆ ಸುಮಾರು ಒಂದು 2 ರಿಂದ 3 ಗಂಟೆ ಒಳಗೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಪೆನ್ ಡ್ರೈವ್ ಪ್ರಕರಣ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಬೇಲೂರಿನ ಈತ ನವೀನ್ ಗೌಡ ಏನಿದ್ದಾನೆ, ಈತ ಸಾಕಷ್ಟು ಅದರಲ್ಲೂ ಸ್ವತಃ ಅರಕಲಗೂಡು ಶಾಸಕರ ಮೇಲೆ ಈತ ಆರೋಪವನ್ನು ಕೂಡ ಮಾಡಿದ್ದ. ನಾನು ಪೆನ್ ಡ್ರೈವ್ ಕೊಟ್ಟಿದ್ದೆ ಅನ್ನುವ ಆರೋಪವನ್ನು ಕೂಡ ಈತ ಮಾಡಿದ್ದ. ಹಾಗಾಗಿ ಎಲ್ಲ ಆಯಾಮದಲ್ಲಿ ಆತನನ್ನ ತನಿಖೆಯನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು, ವಿಚಾರಣೆ ಮಾಡ್ತಾ ಇರುವಂಥದ್ದು. ಪೆನ್ ಡ್ರೈವ್ ಯಾರಿಗೆ ಕೊಟ್ಟರು, ಎಲ್ಲಿಂದ ಹಂಚಿಕೆ ಆಯಿತು, ಈ ಥರದ ಒಂದಿಷ್ಟು ಪ್ರಶ್ನೆಗಳನ್ನು SIT ರೆಡಿ ಮಾಡ್ಕೊಂಡಿತ್ತು. ಹಾಗಾಗಿ SIT ತನ್ನ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಹಾಸನದಲ್ಲಿ ನಿನ್ನೆಯಿಂದಲೂ ಕೂಡ ಏಕಕಾಲದಲ್ಲಿ 3 ಕಡೆ SIT ದಾಳಿಯನ್ನು ಕೂಡ ಮಾಡಿತ್ತು. ಒಟ್ಟಾರೆ ದಿನದಿಂದ ದಿನಕ್ಕೆ ಈ ಪ್ರಕರಣ ಇದೆಯಲ್ಲ, ಪ್ರಕರಣದ ಸಾಕಷ್ಟು ಮಾಹಿತಿಗಳನ್ನು ಕೂಡ SIT ತೆಗೆದುಕೊಂಡಿದೆ. ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ದೇಶಕ್ಕೆ ಬರ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಯಾವೆಲ್ಲ ರೀತಿಯ ಸಾಕ್ಷ್ಯಗಳನ್ನ ರೆಡಿ ಮಾಡ್ಕೊಳ್ಬೇಕು ಅವೆಲ್ಲವನ್ನು ಕೂಡ SIT ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ವಶಪಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇರುವಂಥದ್ದು ನೀತಿ. ಓಕೆ ಪ್ರಕಾಶ್, ಇನ್ನೊಂದು ಕಡೆಯಲ್ಲಿ ಈ ಆರೋಪಿಗಳ ಮನೆ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು, ಸ್ಥಳ ಮಹಜರನ್ನ ಕೂಡ ಮಾಡಬೇಕಾಗಿತ್ತು. ಸೊ ಅದೇನಾದ್ರೂ ನಡೆದಿದೆಯಾ? ಈ ಸಂದರ್ಭದಲ್ಲಿ ಏನಾದ್ರೂ ಮಹತ್ವದ ದಾಖಲೆಗಳು ಈ ಥರದ್ದು ಏನಾದ್ರೂ ವಶಕ್ಕೆ ಪಡ್ಕೊಳ್ಳಲಾಗಿದೆಯಾ? ನೀತಿ ಈಗಾಗಲೇ ಇವ್ರನ್ನ ಸ್ಥಳ ಮಹಜರು ಮಾಡ್ತೀವಿ, ಅವರ ಮನೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈ ಪೆನ್ ಡ್ರೈವ್ ಒಂದಿಷ್ಟು ಜಾಗದಲ್ಲಿ ಎರಚಿಬಿಟ್ಟಿದ್ರು, ಹಂಚಿಬಿಟ್ಟಿದ್ರು ಅನ್ನುವ ಆರೋಪಗಳು, ಚರ್ಚೆಗಳು ಕೂಡ ಈ ರೀತಿಯಾದಂತಹದ್ದು ನಡೀತಾ ಇತ್ತು. ಹಾಗಾಗಿ ಆ ಜಾಗಕ್ಕೆ ಎಲ್ಲದಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ, ಅವರ ಮನೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಪಾರ್ಕ್ನಲ್ಲಿ ನನಗೆ ಪೆನ್ ಡ್ರೈವ್ ಸಿಕ್ತು ಅನ್ನುವ ಮಾತುಗಳು, ಪಾರ್ಕ್ನಲ್ಲಿ ಪೆನ್ ಡ್ರೈವ್ ಇದೆ ಅಂತ ಈ ರೀತಿಯಾದಂತಹ ಸಾಕಷ್ಟು ಚರ್ಚೆಗಳು ಕೂಡ ಇದ್ದಿತ್ತು. ಆ ಜಾಗಕ್ಕೆ ಏನಾದರೂ ಕರ್ಕೊಂಡು ಹೋಗ್ತಾರಾ ಅಥವಾ ಎಲ್ಲ ಕಡೆ ತನಿಖೆ ಮಾಡಲಿಕ್ಕೆ ಇವರನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಬಟ್ ಇವರು ವಿಚಾರಣೆಯನ್ನು ಕೂಡ ಈಗ ವಿಚಾರಣಾ ಹಂತದಲ್ಲಿ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಈ ಮೊದಲನೇದಾಗಿ ನವೀನ್ ಗೌಡ, ಈ ಚೇತನ್ ಗೌಡ ಇಬ್ಬರು ಈ ಹಿಂದೆ ಕೂಡ JDS ನವೀನ್ ಗೌಡ ಎಂಬಾತನ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿತ್ತು. JDS ಕಂಪ್ಲೇಂಟ್ ಮಾಡಿತ್ತು, ವಿಡಿಯೋವನ್ನು ಮಾರ್ಫ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವ ಕಂಪ್ಲೇಂಟ್ ಮಾಡಿತ್ತು. ಹಾಗಾಗಿ ಎಲ್ಲಾ ಆಯಾಮದಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿರುವಂತದ್ದು SIT. ಒಟ್ಟಾರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಮತ್ತೆ ಇವರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆ ಈಗಾಗಲೇ ಪೆನ್ ಡ್ರೈವ್ನ ಪ್ರಕರಣ ದಿನದಿಂದ ದಿನಕ್ಕೆ ಒಂದಷ್ಟು ತೀವ್ರತೆಯನ್ನು ಕೂಡ ಪಡಿತಾ ಇರುವಂತದ್ದು. ಫೈನ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಮೂವ್ ಮಾಡು